ಎಲ್ಲರಿಗೂ ನಮಸ್ಕಾರ. ದಬಾಂಗ್ದಲ್ಲಿ ಅಬ್ಬರದ ಮುಂದೆ ಮಂಕ್ ಆಗಿದ್ದಾರೆ ಬುಲ್ಸ್ ಅಂತಲೇ ಹೇಳ್ಬೋದು. ಅದ್ಭುತವಾದ ಜಯ ದೊರಕಿದೆ ದಬಾಂಗ್ದಲ್ಲಿ ತಂಡಕ್ಕೆ. ಬೆಂಗಳೂರು ಬುಲ್ಸ್ಗೆ ಬ್ಯಾಕ್ ಟು ಬ್ಯಾಕ್ ಸೋಲು ಇದರೊಂದಿಗೆ ಸಿಕ್ಕಿದೆ. ಲಾಸ್ಟ್ ಮ್ಯಾಚು ಸೋತಿದ್ದು ಅಷ್ಟೇನು ಅನಿಸಿರಲಿಲ್ಲ, ಯಾಕಂದರೆ ಕ್ಲೋಸ್ ಫೈಟ್ ಆಗಿತ್ತು ಅದು. ಆದರೆ ಇವತ್ತಿನ ಪಂದ್ಯ ಮಾತ್ರ ಅಷ್ಟೊಂದು ಫೈಟ್ ಕೊಟ್ಟಿಲ್ಲ ಬುಲ್ಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿಯೇ ಮ್ಯಾಚನ್ನು ವಿನ್ ಆಗ್ತಾರೆ ದಬಾಂಗ್ದಲ್ಲಿ. ಆಶುಫ್ ಮಲಿಕ್ ಒಬ್ಬರೇ ರೈಡಿಂಗ್ ಡಿಪಾರ್ಟ್ಮೆಂಟನ್ನು ಕ್ಯಾರಿ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಪಂದ್ಯದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೆ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಮ್ಯಾಚ್ನ ಮೊದಲ 10 ನಿಮಿಷದಲ್ಲೇ ಮ್ಯಾಚ್ನ ಹಿಡಿತನ ಆಲ್ಮೋಸ್ಟ್ ತಗೊಂಡಿದ್ರು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ದಬಾಂಗ್ದಲ್ಲಿ ತಂಡ 10 ಪಾಯಿಂಟ್ ಗಿಂತನೂ ಅಧಿಕ ಲೀಡನ್ನು ಪಡ್ಕೊಂಡ್ಬಿಟ್ಟಿದ್ರು. ಮೊದಲ ಹಾಫ್ನಲ್ಲೇ 10 ಲೀಡನ್ನು ಪಡ್ಕೊಂಡಿದ್ರು. ಸೊ ಇದೇನು ಇಲ್ಲ, ಕಮ್ ಬ್ಯಾಕ್ ಮಾಡ್ಬೋದು ಅಂತ ನೋಡ್ತಾ ಇದ್ರೆ ಸೆಕೆಂಡ್ 10 ನಿಮಿಷ ಏನಿದೆ ಮೊದಲ ಹಾಫ್ನಲ್ಲಿ, ಅದರಲ್ಲಿ ಚೆನ್ನಾಗಿಯೇ ಒಂದು ಲೆವೆಲ್ಗೆ ಕಮ್ ಬ್ಯಾಕ್ ಮಾಡ್ತಾರೆ ಬುಲ್ಸ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಆಕಾಶ್ ಶಿಂಡೆ ಅವರು ಮಂಕ್ ಆಗಿದ್ರು, ಅವರೇ ನಮ್ಮ ಮೈನ್ ರೈಡರು. ಸೊ ಇವತ್ತು ಚೆನ್ನಾಗಿ ಆಡಿದ್ದು ಅಂದರೆ ಅಲಿರೇಜ್ ಅವರು. ಸೊ ರೈಡಿಂಗ್ ಡಿಪಾರ್ಟ್ಮೆಂಟನ್ನು ಅವರಿಗೆ ಇವತ್ತು ಕ್ಯಾರಿ ಮಾಡಿದ್ದು ಅಂತಲೇ ಹೇಳ್ಬೋದು. ಸೊ ಮೊದಲ ಹಾಫ್ ಕ್ಲಿಯರ್ಲಿ ದಬಾಂಗ್ದಲ್ಲಿ ಕಡೆ ಹೋಗುತ್ತೆ, ಯಾಕಂದರೆ ಅಷ್ಟು ಲೀಡನ್ನು ಹೊಂದಿರ್ತಾರೆ ಅವರು. ಸೊ ಮೊದಲ ಹಾಫ್ನಲ್ಲಿ ದಬಾಂಗ್ದಲ್ಲಿ 21 ಆಗಿದ್ದರೆ ಬೆಂಗಳೂರು ಬುಲ್ಸ್ 11 ಇತ್ತು. 10 ಪಾಯಿಂಟ್ಗಳ ಅದ್ಭುತ ಲೀಡ್ನೊಂದಿಗೆ ಮೊದಲ ಹಾಫನ್ನು ಮುಗಿಸ್ತಾರೆ. ಆಶುಫ್ ಮಲಿಕ್ ಮೊದಲ ಅರ್ಧದಲ್ಲೇ ಸೂಪರ್ 10 ಗಳಿಸಿ ಮುನ್ನುಗ್ತಾ ಇದ್ರು. ಸೊ ಇನ್ನು ಸೆಕೆಂಡ್ ಹಾಫ್ನಲ್ಲಿ ಬೆಂಗಳೂರು ಬುಲ್ಸ್ ಕಮ್ ಬ್ಯಾಕ್ ಮಾಡ್ಬೋದು ಅಂತ ನಾವು ನಿರೀಕ್ಷೆಯಲ್ಲಿದ್ವಿ. ಸೊ ಅದು ಅದೇ ರೀತಿ ಆಗಲಿಲ್ಲ, ಯಾಕಂದರೆ ಡೆಲ್ಲಿ ಡಿಫೆನ್ಸು ಇನ್ನೂ ಕೂಡ ಸಖತ್ತಾಗಿ ವರ್ಕ್ ಆಗುತ್ತೆ. ಸುರ್ಜಿತ್, ಸೌರಭ್ ನಂದಲ್ ಹಾಗೆಯೇ ಫಜಲ್ ಅಟ್ರಾಚಲ್ಲಿ ಈ 3 ಡಿಫೆಂಡರ್ಗಳು ಅದ್ಭುತವಾದ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ. ದಬಾಂಗ್ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಇವರ ಆಟ ನೋಡ್ತಾ ಇದ್ರೆ ಸೊ ನೀರಜ್ ನರ್ವಾಲ್ ಕೂಡ ಸಪೋರ್ಟ್ ಮಾಡ್ತಾರೆ ಆಶುಫ್ ಮಲಿಕ್ಗೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಸೊ ಬೆಂಗಳೂರು ಬುಲ್ಸ್ ಕಡೆ ಬರೋದಾದರೆ ಅಲಿರೇಜಾ ಒಬ್ಬರು ಚೆನ್ನಾಗಿ ರೈಡ್ ಮಾಡ್ತಾ ಇದ್ರು ಇನ್ಫ್ಯಾಕ್ಟು. ಸೊ ಆಶೀಶ್ ಮಲಿಕ್ ಕೂಡ ಒಂದು ಲೆವೆಲ್ಗೆ ಆಡಿದ್ರು ಅಂತಲೇ ಹೇಳ್ಬೋದು. ಸೊ ಮೇನ್ ರೈಡರ್ ಆಗಿದ್ದು ಆಕಾಶ್ ಶಿಂಡೆ ಅವರು ಇವತ್ತು ಮಂಕ್ ಆಗಿದ್ರು ಅಂತಲೇ ಹೇಳ್ಬೋದು. ಕೇವಲ 2 ರೈಡ್ ಪಾಯಿಂಟ್ ಅಷ್ಟೇ ಇವತ್ತು ಅವರು ಗಳಿಸಿರೋದು. ಸೊ ಇದೇ ನಮಗೆ ಮೈನಸ್ ಆಯಿತು ಅಂತಲೇ ಹೇಳ್ಬೋದು. ಆ ಕಡೆ ಆಶೀಫ್ ಮಲಿಕ್ ಅವರ ಮೇನ್ ರೈಡರ್ ಅದ್ಭುತವಾಗಿ ಆಡಿ 15 ರೈಡ್ ಪಾಯಿಂಟನ್ನು ಗಳಿಸ್ತಾರೆ. ಈ ಕಡೆ ನಮ್ಮದು ಮೇನ್ ರೈಡರಿಂದ ಇವತ್ತು ಸ್ವಲ್ಪ ಮಂಕ್ ಆಗಿದ್ರು ಅಂತಲೇ ಹೇಳ್ಬೋದು. ಸೊ ಇಲ್ಲ ಅಂತ ಹೇಳಿದರೆ ಆಲ್ಮೋಸ್ಟು 7 ಪಾಯಿಂಟಿಂದ ಸೋತಿದ್ದೀವಿ. ಆಮೇಲೆ ಕೊನೆಯಲ್ಲಿ ಒಂದೊಳ್ಳೆ ಕಮ್ ಬ್ಯಾಕ್ ಆಯಿತು ಅಂತಲೇ ಹೇಳ್ಬೋದು. ಮುಂದಿನ ಮ್ಯಾಚ್ಗೆ ಇದು ಸ್ವಲ್ಪ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಿರುತ್ತೆ ಖಂಡಿತವಾಗ್ಲೂ. ಗಣೇಶ್ ಅವರನ್ನು ಆಡಿಸ್ಬೇಕಿತ್ತು ಅಂತ ಅನಿಸ್ತಾ ಇದೆ, ಯಾಕಂದರೆ ಬಂದಾಗಲೆಲ್ಲ ಅವರು ಪಾಯಿಂಟ್ಸ್ ತೊಗೊಂಡ್ಬರ್ತಿದ್ದಾರೆ. ಮೊದಲ ಮ್ಯಾಚ್ನಲ್ಲೂ ಕೂಡ ಕೊನೆಯಲ್ಲಿ ಬಂದಿದ್ದರು, ಪಾಯಿಂಟ್ಸನ್ನು ತೊಗೊಂಡಿದ್ರು, ಪೊಟೆನ್ಷಿಯಲನ್ನು ತೋರಿಸ್ತಾ ಇದ್ದಾರೆ ಅವರು. ಸೊ ಇವತ್ತಿನ ಮ್ಯಾಚ್ ಕೂಡ ಕೊನೆಯ ಒಂದು 5 ನಿಮಿಷ ಬೇಕಾದ್ರೆ ಬಂದಿದ್ದರು. ಆವಾಗಲೂ ಕೂಡ 4 ರೈಡ್ ಪಾಯಿಂಟನ್ನು ಗಳಿಸಿದ್ದಾರೆ. ಕೇವಲ 1 ಕ್ಯಾಚ್ ಕೂಡ ಹಾಕಿದ್ದಾರೆ ಇನ್ಫ್ಯಾಕ್ಟು. ಸೊ 3 ರೈಡ್ ಪಾಯಿಂಟ್ ಗಳಿಸಿದ್ದಾರೆ. 1 ಬಾರಿ ಅಷ್ಟೇ ಅವರು ಔಟ್ ಆಗಿರೋದು. ಸೊ ಆಡಿಸ್ಬೋದು ಅವ್ರನ್ನ ಮುಂದಿನ ಪಂದ್ಯಗಳಿಗೆ ಕೋಚ್ ಅವರು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಯೋಗೇಶ್ ದಯ್ಯ ಅವರು ಕೂಡ 2 ಮ್ಯಾಚ್ನಲ್ಲಿ ಅಷ್ಟೇನು ಪರ್ಫಾರ್ಮೆನ್ಸನ್ನು ಕೊಟ್ಟಿಲ್ಲ. ನಮ್ಮ ಮೇನ್ ಡಿಫೆಂಡರ್ ಅವ್ರ ಜೊತೆ ಅಂಕುಶ್ ರಾಠಿ ಹೋದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದರು. ಸೊ ಈ ಮ್ಯಾಚ್ ಅಷ್ಟೇನು ಬಂದಿಲ್ಲ. ಸೊ ಡಿಫೆಂಡರ್ಸ್ ಅಷ್ಟು ಚೆನ್ನಾಗಿ ವರ್ಕ್ ಮಾಡಿಲ್ಲ ಇವತ್ತು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಯಾಕಂದರೆ ಕೇವಲ 9 ಟ್ಯಾಕಲ್ ಪಾಯಿಂಟ್ ಅಷ್ಟೇ ಬಂದಿರೋದು. ದಬಾಂಗ್ದಲ್ಲಿ ಕಡೆನೂ 12 ಟ್ಯಾಕಲ್ ಪಾಯಿಂಟ್ ಬಂದಿರೋದು. ಆದರೆ ಬೆಂಗಳೂರು ಬುಲ್ಸ್ಗೆ ಕೇವಲ 9 ಟ್ಯಾಕಲ್ ಪಾಯಿಂಟ್ ಬಂದಿರೋದು. ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಡಿಫರೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಮುಂದಿನ ಪಂದ್ಯಗಳಲ್ಲಿ ಚೆನ್ನಾಗಿ ಆಡ್ಬೋದು ಬುಲ್ಸು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದನ್ನೆಲ್ಲ ಸರಿ ಮಾಡ್ಕೊಂಡು ಬರಬೇಕಾಗುತ್ತೆ ಮುಂದಿನ ಪಂದ್ಯಕ್ಕೆ, ಯಾಕಂದರೆ ಮುಂದಿನ ಪಂದ್ಯ ಇರೋದು ಕೂಡ ಸ್ಟ್ರಾಂಗ್ ಆಗಿರೋ ಮುಂಬಾ ವಿರುದ್ಧನೇ 5 ಸೆಪ್ಟೆಂಬರಲ್ಲಿ ಇದೆ ಅನಿಸುತ್ತೆ ಪಂದ್ಯ. ಸೊ ಈ ಮ್ಯಾಚ್ ಕೂಡ ಸಖತ್ ಕಷ್ಟ ಇರುತ್ತೆ ಖಂಡಿತವಾಗ್ಲೂ. ಸೊ ಎಲ್ಲ ಸರಿ ಮಾಡ್ಕೊಂಡು ಬರಬೇಕಾಗುತ್ತೆ ಬುಲ್ಸು. ಇನ್ನೂ ಕೂಡ ವಿನ್ ಆಗಿಲ್ಲ ಈ ಸೀಸನ್ನಲ್ಲಿ. 2 ಮ್ಯಾಚಲ್ಲಿ 2 ಮ್ಯಾಚ್ ಕೂಡ ಸೋತಿದ್ದೀವಿ. ಪೊಟೆನ್ಷಿಯಲ್ ಇದೆ ಈ ಟೀಮ್ಗೆ ವಿನ್ ಆಗೋದು ಖಂಡಿತವಾಗ್ಲೂ. ಬರುವ ಮ್ಯಾಚಸ್ಗಳಲ್ಲಿ ಖಂಡಿತವಾಗ್ಲೂ ವಿನ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ಬೋದು ಅಂತ ಅನಿಸ್ತಾ ಇದೆ ಈ ಟೀಮು. ಸೊ ನೋಡೋಣ ಏನಾಗುತ್ತೆ ಅಂತ. ಚೇಂಜಸ್ಗಳನ್ನು ಮಾಡ್ಕೊಂಡು ಬರಲಿ ಅಂತ ನೋಡೋಣ ಮುಂದಿನ ಪಂದ್ಯಗಳಲ್ಲಿ. ಸೊ ಇದಾಗಿತ್ತು ವಿಡಿಯೋ. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಪೋರ್ಷನ್ ಕನ್ನಡ ಥ್ಯಾಂಕ್ ಯು. ಇವತ್ತಿನ ಪಂದ್ಯದಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿರ್ಬೋದು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.